ರಾಜ್ಯದ ಮೆಡಿಕಲ್ ಕಾಲೇಜುಗಳಲ್ಲಿ ಹೃದ್ರೋಗ ತಜ್ಞರಿಲ್ಲ ಎನ್ನುವ ಆರೋಪದ ವಿಚಾರವಾಗಿ ಕಲಬುರಗಿಯಲ್ಲಿಂದು ಸ್ಪಷ್ಟನೆ ನೀಡಿದ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ದೇಶದ ಯಾವುದೇ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಇನ್ನು ನಾನು ಪತ್ರಿಕಾ ಭವನಕ್ಕೆ ಬಂದಿದ್ದು ಪತ್ರಕರ್ತರ ಹೃದಯ ರೋಗ ಚಿಕಿತ್ಸೆ ವಿಚಾರವಾಗಿ. ಇನ್ನು ರಾಜ್ಯದ ಜನರಿಗೆ ಒಂದು ಸ್ಪಷ್ಟ ಸಂದೇಶ ನೀಡಲು ಇಷ್ಟಪಡ್ತಿದ್ದೇನೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ಯಾರೂ ಆತಂಕ ಪಡುವಂತಹ ವಿಚಾರವಿಲ್ಲ. ಇನ್ನು ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ. ಕಳೆದ 15 ದಿನಗಳಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಪ್ರತಿದಿನ 450 ಇರುವಂತಹ OPD 650ಕ್ಕೆ ಏರಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಜನ ಆತಂಕಗೊಂಡು ಹೃದಯ ರೋಗ ಚಿಕಿತ್ಸೆಗಾಗಿ ಬರ್ತಲೇ ಇದ್ದಾರೆ. ಇನ್ನು ಕೋವಿಡ್ ಲಸಿಕೆಯಿಂದ ಈ ರೀತಿ ಆಗ್ತಾ ಇದೆ ಎನ್ನುವ ತಪ್ಪು ಮಾಹಿತಿ ಜನರಲ್ಲಿ ಹೋಗಿದೆ. ಇನ್ನು ಕೋವಿಡ್ ವ್ಯಾಕ್ಸಿನ್ಗೂ ಹಾಗೂ ಈಗ ನಡೀತಿರುವಂತಹ ಹೃದಯಾಘಾತಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಹಾಸನದಲ್ಲಿ ಹೃದಯಾಘಾತದಿಂದ ಹೆಚ್ಚಾಗಿರುವಂತಹ ಸಾವಿನ ಸಂಖ್ಯೆ ವಿಚಾರವಾಗಿ ಮಾತನಾಡಿದಂತ ಅವರು, ಒಂದು ಕಮಿಟಿಯನ್ನು ಮಾಡಿದ್ದೇವೆ, ಎಲ್ಲ ಸಾವುಗಳನ್ನು ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೇವೆ ಅಂತ ಮಾಧ್ಯಮಗಳ ಮೂಲಕ ಹೇಳಿಕೆ ನೀಡಿದ್ದಾರೆ. ಈಗ ಕೇಳಿ, ಇಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ, ದೇಶಾದ್ಯಂತ ಎಲ್ಲೂ ಇರಲ್ಲ. ಈಗ ನಾನು ನಿಮ್ಗೊಂದು ಇಲ್ಲಿ ನಾನು ಬಂದಿರತಕ್ಕಂಥದ್ದು ಪತ್ರಿಕಾ ಭವನಕ್ಕೆ ಬಂದಿರತಕ್ಕಂಥದ್ದು ಪತ್ರಕರ್ತರ ಒಂದು ಚೆಕಪ್, ಕಾರ್ಡಿಯಾಕ್ ಚೆಕಪ್ಪು ಒಂದು ಹಿಂದೆನೇ ಇದು ಈ ಇಶ್ಯೂಗೇನು ಸಂಬಂಧ ಇಲ್ಲ. ನಾವು ಹೇಳಿ 2 ತಿಂಗಳಾಯಿತು. ಈಗ ಅದನ್ನು ಮಾಡಬೇಕು ಅಂತ 600 ಜನ ಪತ್ರಕರ್ತರಿಗೆ ನಾವು ವಾರಕ್ಕೆ ಸ್ಯಾಟರ್ಡೇ ಸಂಡೇ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದು ಉದ್ಘಾಟನೆಗೆ ಬಂದಿದ್ದೀನಿ. ನಾನು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 15 ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ 450 ಇರೋ OPD 650 ಆಗಿದೆ. 50% ಇನ್ಕ್ರೀಸ್ ಆಗಿದೆ. ಥ್ರೂಔಟ್ ಸ್ಟೇಟ್ ಜಾಸ್ತಿ ಆಗಿದೆ. ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಟ್ಕೊಂಡು ಬರ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ ಅಂತ. ದಯವಿಟ್ಟು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ, ಇದೇನೋ ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು. ಅದು ಇಲ್ಲಿವರೆಗೆ ICMR ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೆ ಏನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಯಾವುದೂ ಆ ರೀತಿ ಇಲ್ಲ, ಇನ್ನೂ ರಿಸರ್ಚ್ ನಡೀತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೊಂದು, ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು. ಒಂದು ಕಮಿಟಿಯನ್ನು ಮಾಡಿದ್ದೀವಿ, ಎಲ್ಲ ಡೆತ್ಸನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಅದು ನಡೀತಾ ಇದೆ. ಅದು ಬಂದ ಮೇಲೆ ನಾವು ಸ್ಪಷ್ಟೀಕರಣ.